ಕ್ರಿಪ್ಟೋ ಲೋಕದಲ್ಲಿ ಭಾರೀ ದರೋಡೆ, 13,000 ಕೋಟಿ ಮಾಯ, ದುಬೈಗೆ ಕನ್ನ ಹಾಕಿದ ನಾರ್ತ್ ಕೊರಿಯಾ. ನಮಸ್ಕಾರ ಸ್ನೇಹಿತರೆ, ಕ್ರಿಪ್ಟೋ ಕರೆನ್ಸಿ ಲೋಕದ ಇತಿಹಾಸದಲ್ಲೇ ಕಂಡು ಕೇಳರಿಯದ ಕಳ್ಳತನ ಆಗಿದೆ. ದುಬೈ ಮೂಲದ ಕ್ರಿಪ್ಟೋ ಎಕ್ಸ್ಚೇಂಜ್ ನಲ್ಲಿ ಬರೋಬ್ಬರಿ 13,000 ಕೋಟಿ ರೂಪಾಯಿ ಮೌಲ್ಯದ ಕ್ರಿಪ್ಟೋ ಕರೆನ್ಸಿ ದರೋಡೆಯಾಗಿದೆ. ಅದು ಬಿಟ್ ಕಾಯಿನ್ ನಂತರ ಅತಿ ಹೆಚ್ಚು ಬೆಲೆ ಬಾಳೋ ಟಾಪ್ ಕ್ರಿಪ್ಟೋ ಕರೆನ್ಸಿ ಕಳ್ಳತನ ಆಗಿದೆ. ಇದರ ಬೆನ್ನಲ್ಲೇ ಜಾಗತಿಕ ಕ್ರಿಪ್ಟೋ ಮಾರ್ಕೆಟ್ ಶೇಕ್ ಆಗಿದೆ. ಕೂತಲ್ಲೇ ದುಬೈಗೆ ಶಾಕ್ ಕೊಟ್ಟಿರುವುದು ಬೇರೆ ಯಾರೂ ಅಲ್ಲ, ಮುದ್ದಾಗಿ ಪಾಪದ ವ್ಯಕ್ತಿಯಂತೆ ಕ್ಯೂಟ್ ಆಗಿ ಕಾಣೋ ಕ್ರೂರ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಮತ್ತು ಅವರ ಉತ್ತರ ಕೊರಿಯಾದ ಹ್ಯಾಕರ್ಗಳು. ಇನ್ನು 1 ವರ್ಷ ಪೂರ್ತಿ ಕ್ಷಿಪಣಿ ಪರೀಕ್ಷೆ ಮಾಡಿ ಕನ್ನಡಕ ಹಾಕೊಂಡು ಅಂತ ನಗಾಡಿಕೊಂಡು ಒಂದು ಒಳ್ಳೆ ಪೋಸ್ ಕೊಡ್ಬೋದು. ಅಷ್ಟು ಹಣವನ್ನ ಕಿಮ್ ರಾಷ್ಟ್ರ ಒಂದೇ ದರೋಡೆಯಲ್ಲಿ, ಅದು UAE ನಲ್ಲಿ ಲೂಟಿ ಮಾಡಿ ಹೊತ್ಕೊಂಡು ಹೋಗಿದೆ. ಹಾಗಾದ್ರೆ ಈ ದರೋಡೆ ಆಗಿರೋದಾದ್ರೂ ಹೇಗೆ? ಉತ್ತರ ಕೊರಿಯಾಗೆ ಕ್ರಿಪ್ಟೋ ಕರೆನ್ಸಿ ಮೇಲೆ ಯಾಕಿಷ್ಟೊಂದು ಕಣ್ಣು? ಮೊದಲೇ ಜಾಗತಿಕವಾಗಿ ಕ್ರಿಪ್ಟೋ ಕರೆನ್ಸಿಗೆ ಸಂಪೂರ್ಣ ಮಾನ್ಯತೆ ಇಲ್ಲ. ಅಂದ್ರೆ ಸರ್ಕಾರಗಳಿಂದ ಮಾನ್ಯತೆ ಪಡೆಯುವ ವಿಚಾರದಲ್ಲಿ ಕೆಲವು ಕಡೆ ಮಾತ್ರ ಇರೋದು. ಅಂಥದ್ರಲ್ಲಿ ಇಂಥ ದಾಳಿಗಳು ಕ್ರಿಪ್ಟೋ ಕರೆನ್ಸಿ ಭದ್ರತೆ ಮೇಲೆ ಯಾವ ರೀತಿ ಪ್ರಶ್ನೆ ಹುಟ್ಟು ಹಾಕ್ತಿವೆ, ಎಷ್ಟು ಸೇಫ್, ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. mastmag.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕ್ರಿಪ್ಟೋ ಎಕ್ಸ್ಚೇಂಜ್ಗೆ ಕನ್ನ. ಎಸ್ ಸ್ನೇಹಿತರೆ, ಇದು ಯಾವುದೋ ವ್ಯಕ್ತಿ, ಕಂಪನಿ ಅಥವಾ ಸರ್ಕಾರದ ಅಕೌಂಟ್ ನಲ್ಲಿ ದರೋಡೆ ಆಗಿರೋದಲ್ಲ. ನಮ್ಮ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ರೀತಿ ದುಬೈನಲ್ಲಿ ಕ್ರಿಪ್ಟೋಗಳಿಗೆ ಬೈಬಿಟ್ ಅನ್ನೋ ಕ್ರಿಪ್ಟೋ ಎಕ್ಸ್ಚೇಂಜ್ ಇದೆ. ಈ ಎಕ್ಸ್ಚೇಂಜ್ ನಲ್ಲಿ ಭಾರತೀಯರು ಕೂಡ ಹೂಡಿಕೆ ಮಾಡಿದ್ದಾರೆ. ಈ ತಿಂಗಳ ಆರಂಭದಲ್ಲಷ್ಟೇ ಭಾರತ ಸರ್ಕಾರ ಬೈಬಿಟ್ ಎಕ್ಸ್ಚೇಂಜ್ಗೆ ದಂಡನೂ ಹಾಕಿತ್ತು. ಈಗ ಇದೇ ಎಕ್ಸ್ಚೇಂಜ್ನ ಕೋಲ್ಡ್ ವಾಲೆಟ್ನಲ್ಲಿದ್ದ $1.5 ಬಿಲಿಯನ್ ಅಂದರೆ ಸುಮಾರು 13,000 ಕೋಟಿ ರೂಪಾಯಿ ಮೌಲ್ಯದ ಎಥೇರಿಯಂ ಅಥವಾ ETH ಅನ್ನೋ ಕ್ರಿಪ್ಟೋ ಕರೆನ್ಸಿಗೆ ಹ್ಯಾಕರ್ಗಳು ಕೈ ಹಾಕಿದ್ದಾರೆ. ಇದು ಬಿಟ್ ಕಾಯಿನ್ ನಂತರ 2ನೇ ಪಾಪ್ಯುಲರ್ ಹಾಗೂ ಅತಿ ಹೆಚ್ಚು ಬೆಲೆ ಬಾಳೋ ಕ್ರಿಪ್ಟೋ ಕರೆನ್ಸಿ. ಆಲ್ಮೋಸ್ಟ್ $216 ಬಿಲಿಯನ್ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಹಾಗಾಗಿ ಇದನ್ನ ಕ್ರಿಪ್ಟೋ ಇತಿಹಾಸದಲ್ಲೇ ಅತಿ ದೊಡ್ಡ ಹ್ಯಾಕ್ ಅಂತ ಕರೆಯಲಾಗ್ತಾ ಇದೆ. ಈ ಘಟನೆ ಬೆನ್ನಲ್ಲೇ ಜಾಗತಿಕ ಕ್ರಿಪ್ಟೋ ಮಾರ್ಕೆಟ್ ನಲ್ಲಿ ಆತಂಕದ ಅಲೆ ಸೃಷ್ಟಿಯಾಗಿತ್ತು. ಬಿಟ್ ಕಾಯಿನ್ ವ್ಯಾಲ್ಯೂ ಕೂಡ ಡ್ರಾಪ್ ಆಯಿತು. ಕ್ರಿಪ್ಟೋ ಮಾರ್ಕೆಟ್ ಶೇಕ್. ರಿಕವರ್ ಮಾಡಿಕೊಟ್ರೆ $140 ಮಿಲಿಯನ್ ಬಹುಮಾನ. ಎಸ್ ಸ್ನೇಹಿತರೆ, ಲಾಸ್ ಆಗಿರೋ $1.4 ಬಿಲಿಯನ್ ಮೌಲ್ಯದ ಅಸೆಟ್ ರಿಕವರ್ ಮಾಡೋಕೆ ಸಹಾಯ ಮಾಡೋರಿಗೆ 10% ಕೊಡ್ತೀವಿ ಅಂತ ಈ ಎಕ್ಸ್ಚೇಂಜ್ ಬೈಬಿಟ್ ಆಫರ್ ಮಾಡಿದೆ. ಅಂದ್ರೆ ಬರೋಬ್ಬರಿ $140 ಮಿಲಿಯನ್ ಸಿಗತ್ತೆ. ಅಲ್ಲದೆ ಈ ದರೋಡೆ ಬೆನ್ನಲ್ಲೇ ಕ್ರಿಪ್ಟೋ ಕರೆನ್ಸಿಗಳಲ್ಲೇ ಅತ್ಯಂತ ಕಡಿಮೆ ವಾಲಟಿಲಿಟಿ ಇರೋ ನಂಬರ್ 1 ಕ್ರಿಪ್ಟೋ ಕರೆನ್ಸಿ ಅಥವಾ ಕ್ರಿಪ್ಟೋ ಆಸೆಟ್ ಬಿಟ್ ಕಾಯಿನ್ ಮೌಲ್ಯ 3%ಗೂ ಅಧಿಕ ಬಿದ್ದೋಯ್ತು. ಫೆಬ್ರವರಿ 21ನೇ ತಾರೀಕು ಬಿಟ್ ಕಾಯಿನ್ ವ್ಯಾಲ್ಯೂ $99,505 ಅಮೆರಿಕನ್ ಡಾಲರ್ ಇದ್ದಿದ್ದು $95,086 ಕುಸಿತಿತ್ತು. ಆಮೇಲೆ ಮತ್ತೆ ಮೇಲೆ ಕೆಳಗೆ ಆಗ್ತಾ ಇದೆ. ಅಲ್ಲದೆ ಎಥೇರಿಯಂ ಬೆಲೆ ಕೂಡ 4% ಬಿದ್ದಿತ್ತು ಅವಾಗ. ಇದರ ಜೊತೆಗೆ ಘಟನೆ ಬೆನ್ನಲ್ಲೇ ಬೈಬಿಟ್ ಎಕ್ಸ್ಚೇಂಜ್ ನಲ್ಲಿ $4 ಬಿಲಿಯನ್ ಅಂದ್ರೆ ಸುಮಾರು 34,000 ಕೋಟಿ ರೂಪಾಯಿ ಮೌಲ್ಯದ ಕ್ರಿಪ್ಟೋ ಸೇಲ್ ಆಗೋಯ್ತು. ಜನ ಮಾರೋಕ್ ಶುರು ಮಾಡಿದ್ರು ಗಾಬರಿಯಿಂದ. ಸೊ ಒಟ್ಟಾರೆಯಾಗಿ ಎಕ್ಸ್ಚೇಂಜ್ಗೆ 47,500 ಕೋಟಿ ರೂಪಾಯಿ ಮೌಲ್ಯದ ಪೆಟ್ಟು ಬಿತ್ತು. ಇದೇ ಕಾರಣಕ್ಕೆ ಬೈಬಿಟ್ ಬಾಯಿ ಹೊಡ್ಕೊಂಡು ತನ್ನ ಅಸೆಟ್ಗಳನ್ನ ಸೇಫ್ ವಾಲೆಟ್ಗಳಿಗೆ ಮೂವ್ ಮಾಡಿದೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ $39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಎಲ್ಲ ಕಡೆ ಹೋಗೋದಿರುತ್ತೆ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ 9 ಮಾರ್ಚ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಉತ್ತರ ಕೊರಿಯಾ ಕೈವಾಡ. ಕಿಮ್ ಕೈಲಿ ಎಥೇರಿಯಂ ಫೌಂಡರ್ ಗಿಂತಲೂ ಹೆಚ್ಚು ಕ್ರಿಪ್ಟೋ. ಬ್ಲಾಕ್ ಚೈನ್ ಅನಾಲಿಸ್ಟ್ಗಳು ಈ ಹ್ಯಾಕಿಂಗ್ ನಲ್ಲಿ ಉತ್ತರ ಕೊರಿಯಾ ಹ್ಯಾಕಿಂಗ್ ಸಿಂಡಿಕೇಟ್ ಲಾಜರಸ್ ಗ್ರೂಪ್ ಕೈವಾಡ ಇದೆ ಅಂತ ಹೇಳಿದ್ದಾರೆ. ಡಿಜಿಟಲ್ ಆಸೆಟ್ಗಳನ್ನು ಹ್ಯಾಕ್ ಮಾಡೋ ಕುಖ್ಯಾತ ಗ್ರೂಪ್ ಇದು. ಈ ಹಿಂದೆ ಸಾಕಷ್ಟು ಹೈ ಪ್ರೊಫೈಲ್ ಕಳ್ಳತನಗಳನ್ನು, ದರೋಡೆಗಳನ್ನು ಮಾಡಿದೆ. ಈ ರೀತಿ ಕದ್ದ ಹಣವನ್ನು ಉತ್ತರ ಕೊರಿಯಾ ಸರ್ಕಾರದ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಯೂಸ್ ಮಾಡಲಾಗಿದೆ ಅನ್ನೋ ಆರೋಪ ಇದೆ. ಈಗ ಕಳೆದು ಹೋಗಿರೋ ಆಸೆಟ್ ಟ್ರೇಸ್ ಮಾಡಿದಾಗಲೂ ಕೂಡ ಲಾಜರಸ್ ಗ್ರೂಪ್ಸ್ನ ಹಳೆ ಹ್ಯಾಕ್ಗಳ ಪ್ಯಾಟರ್ನ್ ಕಾಣಿಸಿದೆ. ಈ ದರೋಡೆ ಆಗಿದೆ ಹೇಗೆ ಅಂತ ನೋಡಿ. ಆಗಲೇ ಕೋಲ್ಡ್ ವಾಲೆಟ್ ಅಂತ ಹೇಳಿದ್ವಲ್ಲ, ಅದು ಆಫ್ಲೈನ್ ವಾಲೆಟ್, ಆದರೆ ಇಂಟರ್ನೆಟ್ ಕನೆಕ್ಷನ್ ಇರೋದಿಲ್ಲ. ಆದರೆ ಡೈಲಿ ಟ್ರೇಡಿಂಗ್ಗೆ ಕ್ರಿಪ್ಟೋ ಬೇಕಾದಾಗ ಮಾತ್ರ ಈ ಕೋಲ್ಡ್ ವಾಲೆಟ್ನಿಂದ ಇಂಟರ್ನೆಟ್ ಕನೆಕ್ಷನ್ ಇರೋ ವಾರ್ಮ್ ವಾಲೆಟ್ಗೆ ಕ್ರಿಪ್ಟೋ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಈ ರೀತಿ ಕ್ರಿಪ್ಟೋ ಟ್ರಾನ್ಸ್ಫರ್ ಮಾಡುವಾಗ ಹ್ಯಾಕರ್ಗಳು ಬೈಬಿಟ್ ಸೆಕ್ಯೂರಿಟಿ ಕಂಟ್ರೋಲ್ ಹ್ಯಾಕ್ ಮಾಡಿದ್ದಾರೆ. ಆ ಮೂಲಕ ವಾರ್ಮ್ ವಾಲೆಟ್ಗೆ ಹೋಗಬೇಕಾಗಿದ್ದ ಎಥೇರಿಯಂನ ಅನ್ನೋನ್ ಅಡ್ರೆಸ್ಗೆ ಡೈವರ್ಟ್ ಮಾಡ್ಕೊಂಡಿದ್ದಾರೆ.
ಒಂದು ವೇಳೆ ಲಾಜರಸ್ ಗ್ರೂಪ್ಸ್ ಕೈವಾಡ ಕನ್ಫರ್ಮ್ ಆದರೆ ಕಳ್ಳತನ ಆಗಿರೋ ಇಥೇರಿಯಂ ಕರೆನ್ಸಿಯ ಅತಿದೊಡ್ಡ ಹೋಲ್ಡರ್ಗಳ ಸಾಲಿಗೆ ಉತ್ತರ ಕೊರಿಯಾ ಸೇರುತ್ತೆ. ಇಥೇರಿಯಂ ಸ್ಥಾಪಕ ವಿಟಾಲಿಕ್ ಬುಟೆರಿನ್ಗಿಂತಲೂ ಹೆಚ್ಚು ಇಥೇರಿಯಂ ಕಿಮ್ ಜಾಂಗ್ ಉನ್ ಕೈಗೆ ಹೋಗುತ್ತೆ. ಸ್ನೇಹಿತರೆ, ಉತ್ತರ ಕೊರಿಯಾ GDP ಗಾತ್ರವೇ ಸುಮಾರು $24-25 ಬಿಲಿಯನ್. ಈಗ ಇದೊಂದೇ ದರೋಡೆಯಲ್ಲಿ $1.5 ಬಿಲಿಯನ್ ಸಿಕ್ಕಿದೆ ಅಂದರೆ ಉತ್ತರ ಕೊರಿಯಾ GDPಯ 5-6% ದುಡ್ಡು ಪುಕ್ಸಟೆ ಬಂತು ಅಂತ ಅರ್ಥ. ಆಗಲೇ ಹೇಳಿದ ಹಾಗೆ ಕಿಮ್ ಜಾಂಗ್ ಉನ್ ಇದೇ ಹಣದಲ್ಲಿ 1 ವರ್ಷ ಪೂರ್ತಿ ಕ್ಷಿಪಣಿ ಪರೀಕ್ಷೆ ಮಾಡಬಹುದು. ನಿಮಗೆ ಗೊತ್ತಿರಲಿ, ಕೃಷಿ, ಆಯುಧ ಮಾರಾಟ, ನಶಾ ವಸ್ತುಗಳ ಮಾರಾಟ ಬಿಟ್ಟರೆ ಸೈಬರ್ ಕ್ರೈಮ್ಗಳು ಕೂಡ ಉತ್ತರ ಕೊರಿಯಾ GDPಯ ಅತಿ ದೊಡ್ಡ ಕೊಡುಗೆ ಕೊಡುವಂಥ ಒಂದು ಕಸುಬು. ಮೊದಲು ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿ ಅವುಗಳನ್ನು ಬಿಟ್ಕೊಡೋಕೆ, ಆಮೇಲೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಪೇಮೆಂಟ್ ತಗೊಂಡು ಬಿಸ್ನೆಸ್ ಮಾಡ್ತಾಯಿದ್ರು ಕಳೆದಂತೆ. ಆದರೆ ಈಗ ನೇರವಾಗಿ ಕ್ರಿಪ್ಟೋ ಎಕ್ಸ್ಚೇಂಜ್ಗೆ ಕೈ ಹಾಕ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಕ್ರಿಪ್ಟೋ ಕರೆನ್ಸಿ ಸೇಫ್ಟಿ ಬಗ್ಗೆ ಸಾಕಷ್ಟು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕ್ರಿಪ್ಟೋ ಕರೆನ್ಸಿ ನಿಜಕ್ಕೂ ಸೇಫಾ? ಸ್ನೇಹಿತರೆ, ಮೊದಲೇ ಹೇಳ್ಬಿಡ್ತೀವಿ, ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿಗಳಿಗೆ ಕ್ರಿಪ್ಟೋ ಕರೆನ್ಸಿ ಇದು ದುಡ್ಡು ಅನ್ನೋ ಮಾನ್ಯತೆ ಕೊಟ್ಟಿಲ್ಲ. ನಮ್ಮಲ್ಲಿ ನೀವು ಬೇಕಾದ್ರೆ ದುಡ್ಡು ಹಾಕಿ ವಾಪಸ್ ಮಾರಬೇಕಾದ್ರೆ ಟ್ಯಾಕ್ಸ್ ಕಟ್ಟಿ, ಇದು ಕ್ರಿಪ್ಟೋ ಆ್ಯಸೆಟ್. ಇದು ನೀವು ಒಂದು ಶರ್ಟ್ ತೊಗೊಂಡ್ರೆ ಹೇಗೆ ತೊಗೊಳ್ತೀರಿ, ಒಂದು ಪೇಂಟಿಂಗ್ ಖರೀದಿ ಮಾಡಿದ್ರೆ ಹೇಗೆ ಖರೀದಿ ಮಾಡ್ತೀರಿ, ಹಾಗೆ ಡಿಜಿಟಲ್ ಆ್ಯಸೆಟ್ ಇದು, ಕ್ರಿಪ್ಟೋ ಆ್ಯಸೆಟ್ಸ್ ಇದು ಅಂತ ಸರ್ಕಾರ ಅದಕ್ಕೆ ಸದ್ಯಕ್ಕೆ ಅಷ್ಟೇ ಹೇಳಿದೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಮುಂದುವರಿಯೋಣ. ಈಗ $1.5 ಬಿಲಿಯನ್ ಹೋದ ಕೂಡಲೇ ಕ್ರಿಪ್ಟೋ ವಲಯದಲ್ಲಿ ಇಥೇರಿಯಂ ಬ್ಲಾಕ್ ಚೈನ್ ರಿವರ್ಸ್ ಮಾಡಿ ಹಣ ರಿಕವರ್ ಮಾಡಿ ಅನ್ನೋ ಕೂಗು ಕೇಳಿಬಂದಿದೆ. ಆದರೆ ಇದು ಸಾಧ್ಯ ಇಲ್ಲ ಅಂತ ಬೈಬಿಟ್ ಹೇಳಿದೆ. ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ಒಬ್ಬರು ಅಥವಾ ಒಂದು ಸಂಸ್ಥೆ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ಹಾಗೆ ಮಾಡಿದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿಯ ಡಿಸೆಂಟ್ರಲೈಸ್ಡ್ ನೇಚರ್ಗೆ, ಅಂದರೆ ವಿಕೇಂದ್ರೀಕರಣ ತತ್ವಕ್ಕೆ ಪೆಟ್ಟು ಬೀಳುತ್ತೆ ಅಂತ ಹೇಳಿದೆ. ಅದು ಅಲ್ಲದೆ ಬೈಬಿಟ್ ಈಗ ಆಲ್ರೆಡಿ ಸಾಕಷ್ಟು ಕಾನೂನು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದೆ. ಆಗಲೇ ಹೇಳಿದ ಹಾಗೆ ಫೆಬ್ರವರಿ ಆರಂಭದಲ್ಲಿ ಭಾರತ ಸರ್ಕಾರ ಕೂಡ ಈ ಎಕ್ಸ್ಚೇಂಜ್ಗೆ ಫೈನ್ ಹಾಕಿದೆ. ಅನುಮತಿ ಇಲ್ಲದೆ ಭಾರತದಲ್ಲಿ ಆಪರೇಟ್ ಮಾಡಿದ್ದಕ್ಕೆ $1 ಮಿಲಿಯನ್ ಅಂದರೆ ಸುಮಾರು $8.6 ಕೋಟಿ ಫೈನ್ ಹಾಕಿದೆ. ಸದ್ಯಕ್ಕೆ ಇಲ್ಲಿ ಬೈಬಿಟ್ ಹಣ ಕಳ್ಕೊಂಡ್ಮೇಲೆ ಒಂದಷ್ಟು ಬ್ರಿಡ್ಜ್ ಲೋನ್ ಅಥವಾ ಶಾರ್ಟ್ ಟರ್ಮ್ ಲೋನ್ ತಗೊಂಡು ಕ್ರೈಸಿಸ್ ಮ್ಯಾನೇಜ್ ಮಾಡಿದೆ. ಇನ್ನೂ ಗಟ್ಟಿಯಾಗಿರೋ ಭದ್ರತಾ ಕ್ರಮ ತಗೊಳ್ತೀವಿ ಅಂತ ಹೇಳಿ ಆಪರೇಷನ್ಸನ್ನು ಕಂಟಿನ್ಯೂ ಮಾಡ್ತಾ ಇದೆ. ಆದರೆ ಕ್ರಿಪ್ಟೋ ಜಗತ್ತಲ್ಲಿ ಆಗಾಗ ಈ ರೀತಿ ದರೋಡೆ ಆಗ್ತಿರೋದು, ಹ್ಯಾಕರ್ಗಳು ಕ್ರಿಪ್ಟೋ ಮೂಲಕ ಪೇಮೆಂಟ್ ಕೇಳ್ತಿರೋದು, ಕ್ರಿಪ್ಟೋ ಸೇಫ್ಟಿ ಬಗ್ಗೆ, ಜಗತ್ತು ಈ ಕರೆನ್ಸಿ ಅಡಾಪ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಕ್ರಿಪ್ಟೋ ಮಾರ್ಕೆಟ್ನಲ್ಲಿರೋ ಟಾಪ್ ಪ್ಲೇಯರ್ಗಳು ಅಂದರೆ ಇಥೇರಿಯಂ ಅಂತ ಕರೆನ್ಸಿಗೆ ಭದ್ರತೆ ಇಲ್ಲ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಕರೆನ್ಸಿಗಳು, ಮೀಮ್ ಕಾಯಿನ್ಗಳ ಸೇಫ್ಟಿ ಏನು ಅನ್ನೋ ಪ್ರಶ್ನೆ ಕೂಡ ಶುರುವಾಗಿದೆ. ಇನ್ನು ಸ್ನೇಹಿತರೆ, ನಿಮಗೇನಾದರೂ ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೋಬೇಕು ಅಂತ ಇದ್ದರೆ, ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಲ್ಲ ಈ ವಿಡಿಯೋಗೆ ಇಲ್ಲಿ ಟ್ಯಾಪ್ ಮಾಡೋ ಮೂಲಕ ನೀವು ಈ ವಿಡಿಯೋ ಕೂಡ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.